ಮೇಲೆ ಹೋಗ್ಬಿಡೋಣ. ಮೇಲೆ ಒಂದು 25, ಹೊರಗಡೆ ಒಂದು 50 ಜನ ಇರುತ್ತೆ. ಒಂದು ಸಭೆಗೆ ಡಾಕ್ಟರ್ ಕೆ ಚಾಂದಿನಪ್ಪ ಹುಟ್ಟಿನ ಪ್ರಾರಂಭ ಮಾಡಬೇಕು ಅಂತೇಳಿ ಅವ್ರಿಗೆ ಸಹ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾರೆ. ಎರಡು ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರಿಗೂ ನನ್ನ ಅನಂತ ವಂದನೆಗಳು. ನಮ್ಮ ತಾಲೂಕಿನ ಮತ್ತು ನಮ್ಮ ಡಿಸ್ಟ್ರಿಕ್ಟ್ನ ಎಲ್ಲ ಹಿರಿಯ ಅಧಿಕಾರಿಗಳು, ಸರ್ಕಾರಿ ಅಧಿಕಾರಿಗಳು ನಮ್ಮೆಲ್ಲರ ಕೋರಿಕೆಯ ಮೇರೆಗೆ ಬಂದಿದ್ದಾರೆ. ಸರ್, ತುಂಬ ಮಾತಾಡೋದು ಏನೂ ಇಲ್ಲ. ನಮ್ಮೆಲ್ಲರಿಗೂ ಕೂಡ ಇದುವರೆಗೂ ಸಾಕಷ್ಟು ಸಾರಿ 4 ವರ್ಷದಿಂದ ನಮ್ಮ ಸಮಸ್ಯೆಗಳು ತಮ್ಮೆಲ್ಲರ ಗಮನಕ್ಕೆ ತಂದಿದ್ದೀವಿ. ಏನಂದ್ರೆ ಇವತ್ತು ಯಾಕೆ ಇಂಥ ಸೀರಿಯಸ್ ಮೀಟಿಂಗ್ ಅಂದರೆ ನಾಳೆ ಇಲ್ಲ ನಾಡ್ದು ಇದು ರಾಷ್ಟ್ರೀಯ ಹಬ್ಬ. ರಾಷ್ಟ್ರೀಯ ಹಬ್ಬದ ದಿವಸ ಧ್ವಜಕ್ಕೆ ಪ್ರತಿಯೊಬ್ಬರು ಗೌರವ ಕೊಡಬೇಕು. ಅದು ನಮ್ಮೆಲ್ಲರ ಆಸೆಯೂ ಕೂಡ. ನಮ್ಮಲ್ಲಿ ತುಂಬ ಜನ ಹಿರಿಯರು, ಭಾಳ ಹಿರಿಯರು ಅಂದರೆ ನಮ್ಮ ಮೇಷ್ಟ್ರು ಒಬ್ಬರಿದ್ದಾರೆ, ಚಿಕ್ಕಣಪ್ಪ ಮೇಷ್ಟ್ರು, ಉಳಿದವರೆಲ್ಲ ಯುವಕರಿದ್ದಾರೆ. 4 ವರ್ಷದಿಂದ ಸತತವಾಗಿ ತುಂಬ ಡೀಸೆಂಟ್ ಆಗಿ ಸರ್ ನಮಗೆ ವಿಷ ಕೊಟ್ಟರು ಸಿಹಿ ಕೊಡ್ತೀವಿ ಅನ್ನೋ ಮಟ್ಟದಲ್ಲಿ ನಾವು ಇದುವರೆಗೂ ಹೋರಾಟ ಮಾಡ್ಕೊಳ್ತಾ ಬಂದಿದ್ದೀವಿ. ಆಕ್ಚುಲಿ ಹೋರಾಟ ಮಾಡೋರಲ್ಲ ಅವರೇ. ಯಾವಾಗ ನಾನು ಕರೆದಾಗ ನಾನೊಬ್ಬ ವೈದ್ಯನಾಗಿ ಜವಾಬ್ದಾರಿಯಿಂದ ನಮ್ಮೂರು ಅಂತ ನಾನು ಬರ್ತಿರ್ತೀನಿ. ಬಟ್ ಹೋರಾಟ ನಡೆಸೋರು ಇವನ್ನೆಲ್ಲ ನೋಡಿದ್ರೆ ನಮಗೆ ಪ್ರತಿ ಸಾರಿ ನಮಗೆ ಎಲ್ಲ ಇನ್ಫಾರ್ಮೇಷನ್ನು ಎಲ್ಲರೂ ಇದ್ದಾರೆ. ಅಡ್ವೊಕೇಟ್ಸ್ ಇದ್ದಾರೆ, ರೈತ ಹೋರಾಟಗಾರರಿದ್ದಾರೆ. ನಮ್ಮೆಲ್ಲರ ಗಮನಕ್ಕೆ ಯಾರಿಗೂ ಏನು ಎಕ್ಸ್ಪ್ಲೈನ್ ಮಾಡೋವಂಥದ್ದೇ ಇಲ್ಲ ಸರ್. ದಯವಿಟ್ಟು ನಮಗೆ ನಾಳೆಯ ಈ ಪರಿಸ್ಥಿತಿ ನಾವು ಯಾಕೆ ಮಟ್ಟಕ್ಕೆ ಎಲ್ಲಿವರೆಗೂ ಕೊಡ್ಬೋದು ಅಂದರೆ ಭೂಮಿ ಇರೋವರೆಗೂ ಕೊಡ್ಬೋದು, ಆಮೇಲೆ ಬೌನ್ಸ್ ಬ್ಯಾಕ್ ಅಂತಾರಲ್ಲ, ಹಂಗಾಗ್ಬಿಟ್ಟಿದೆ ನಮ್ಮ ಪರಿಸ್ಥಿತಿ. ಹಿಂದೆ ಒಂದು ಮಿಸ್ಟೇಕ್ ನಾನೇ ಮಾಡಿದ್ದೆ ಸರ್. ಕಳೆದ ಲೋಕಸಭೆ ಎಲೆಕ್ಷನ್ ನಾವು ಬಾಯ್ಕಾಟ್ ಮಾಡೋಣ ಅಂದರು. ಆ ಟೈಮ್ನಲ್ಲಿ ಬೇಡ, ಒಂದು ಅವಕಾಶ ಸರ್ಕಾರಕ್ಕೆ ಕೊಡೋಣ, ಅಧಿಕಾರಿಗಳು ಅವ್ರದ್ದೇ ಆದ ಲಿಮಿಟೇಷನ್ಸ್ ಇರುತ್ತೆ ಅಂತ ಹೇಳಿ ಅದನ್ನೊಂದು ಬಿಟ್ಟು ಸರ್. ಅದಾದ್ಮೇಲೆ ಏನೂ ಕೆಲಸನೇ ಆಗಿಲ್ಲ. ನನಗೆ ಭಾಳ ಆಶ್ಚರ್ಯ ಆಗಿದ್ದು ಅಂದರೆ ಒಂದು ಬೋರ್ ಹಾಕ್ಕೊಳ್ಳಿಲ್ಲ ಸರ್. ಸಿಂಪ್ಲೆಸ್ಟ್ ಥಿಂಗ್ ಅಂದರೆ ಬೋರ್ ಹಾಕಿ ನನಗೆ ಗೊತ್ತೇ ಇಲ್ಲ. ಮೊನ್ನೆ ಮೀಟಿಂಗ್ ಬಂದಾಗೆ ಸಾದಿಕ್ ಸಾಹೇಬ್ರು ಇದ್ರು, ಅವೊಂದು ಬೋರು ಕೂಡ ಹಾಕ್ಕೊಳ್ಳಿಲ್ಲ. ಮಳೆ ನೀರು ಕೊಯ್ಲು ಅದು ಮಾಡಲಿ, ಏನೂ ಆಗಿಲ್ಲ. ಒಟ್ಟು ಏನಾದರೂ ಒಂದು ಇವತ್ತು ಡೆಫಿನೆಟ್ಲಿ ನೀವು ಇವಾಗ ಹೈಯೆಸ್ಟ್ ಆಫೀಸರ್ ಅಪ್ಪ ನಿಮ್ಗೆ ಕಂಡ್ರೆ ವೈಯಕ್ತಿಕವಾಗಿ ನಮ್ಗೆ ಎಲ್ರಿಗೂ ಗೌರವ ಇದೆ ಸರ್. ನಿಮ್ಗಳಿಗೂ ಅಷ್ಟೇ ನಮ್ಮ ಥರನೇ ಬದುಕಿ ಬಂದಿರೋರು ನೀವು. ನಾವೇನು ಪದೇ ಪದೇ ನಿಮಗೆ ಯಾಕಂದರೆ ನಿಮ್ಮನ್ನು ನೋಡಿದ್ರೆ ನಮ್ಮ ಜೊತೆಗಿದ್ದಂಗೆ ಅನಿಸುತ್ತೆ. ಆ ಖುಷಿಯಿಂದ ದಯವಿಟ್ಟು ಏನಾದರೂ ಒಂದು ಸುಮ್ಮನೆ ಎಲ್ಲರೂ ಒಂದು ಮಾತಾಡೋದು ಬೇಡ. ನಾವು ಅಲ್ಟಿಮೇಟ್ಲಿ ಇರೋ ಸಮಸ್ಯೆ ಎಲ್ಲ ಗೊತ್ತಿರೋದ್ರೆ ದಯವಿಟ್ಟು ಇದಕ್ಕೊಂದು ಪರಿಹಾರ ಸೂಚಿಸ್ಕೊಡಿ ಅಂತ ನಿಮ್ಮಲ್ಲಿ ಕಳಕಳಿಯ ಮನವಿ. ಮತ್ತೆ ಏನಾದರೂ ಕ್ವಶನ್ಗಳಿದ್ರೆ ನಮ್ಮ ಹುಡುಗರು ಕೇಳ್ತಾರೆ, ದಯವಿಟ್ಟು ಸಮಾಧಾನದಲ್ಲಿ ದಯವಿಟ್ಟು ಎಲ್ಲರೂ ಕೂಡ ಏನನ್ನ ಕೇಳೋದಿದ್ರೆ ಭಾಳ ಗೌರವಯುತವಾಗಿ ಸಮಾಧಾನವಾಗಿ ಕೇಳಿ. ಯಾರನ್ನ ಮಾತಾಡ್ತಾರೆ ಒಬ್ಬೊಬ್ಬರೇ ಮಾತಾಡ್ತಾರೆ. ವಸಂತ್ ಇದ್ದಾನೆ, ಮೊದಲಿಂದಲೂ ಕೂಡ ಅದರ ಹಸಿರು ಶಾಲ್ ಹಾಕ್ಕೊಂಡು ಇವರಿಬ್ಬರು ಭಾಳ ಆಕ್ಟಿವ್ ಆಗಿರ್ತಾರೆ. ನಮ್ಮ ಇವರು ಮಂಜು ಇದ್ದಾರೆ, ಎಲ್ಲರೂ ಇದ್ದಾರೆ ಸರ್, ಎಲ್ಲರ ಹೆಸರು ಹೇಳಲ್ಲ. ದಯವಿಟ್ಟು ಅವ್ರು ಏನಾರ ಹೇಳಿದರೆ ಸಮಾಧಾನವಾಗಿ ಕೇಳಿ. ತುಂಬ ಡ್ರ್ಯಾಗ್ ಮಾಡಬೇಡ್ರಪ್ಪ, ಹೇಳಿದ್ದನ್ನೇ ಹೇಳ್ಕೊಂಡು ನೋ ಪಾಯಿಂಟ್. ಹಂಗಾಗಿ ದಯವಿಟ್ಟು ಸರ್ ನನ್ನ ಕಳಕಳಿಯ ಹೋರಾಟ 4 ವರ್ಷದ ಬಂದಿದೆ. ಪದೇ ಪದೇ ಹೇಳಿದೆ ಸರ್. ಆಮೇಲೆ ಇನ್ನೇ ಇದರ DC ಅವರು 4 ತಿಂಗಳು ಉಪವಾಸ ಈಗ 4 ದಿವಸದಲ್ಲಿ 4 ತಿಂಗಳು ಕೆಲಸ ಶುರು ಮಾಡ್ತೀವಿ ಸರ್. ಇನ್ನು ಫುಲ್ ಮಾಡ್ಬೇಕಂತೆ. ಆವಾಗ 58 ಕೋಟಿ ಆಗಿದ್ದು. ಮೊನ್ನೆ ನಮ್ಮ MLA ಹೇಳಿದ್ದಾರೆ, ವಾಪಸ್ ಆಗಿದೆ ಅಂತ ಹೇಳ್ತಾರೆ. ಜಮೀನು ಕೂಡ ಜಮೀನು ಕೂಡ ಕಳೆದ 10 ಕೋಟಿ ದುಡ್ಡು ಅಂತ ಹೇಳ್ತಾರೆ. ಸರ್, ಇವತ್ತು ಒಂದು ಬಿರಿಯಾನಿಗೆ 2 ಕೋಟಿ ರೂಪಾಯಿ 3 ಕೋಟಿ ರೂಪಾಯಿ ಸರ್ಕಾರ ನಾಯಿಗಳಿಗೆ ಮಾಡಬೇಕು. ಇವತ್ತು ಮುಖ್ಯಮಂತ್ರಿ ಮನೆಗೆ 2 ಕೋಟಿ ರೂಪಾಯಿ ಬರೀ ಕಾಫಿ ಟೀ ಕಟ್ ಮಾಡ್ತಾರೆ. ಒಂದು ನದಿ ಉಳಿಗೋಸ್ಕರ ಅದಕ್ಕೊಂದು ದುಡ್ಡಿಲ್ಲ. ಒಂದು 60-70 ಕೋಟಿ ಇರೋದಂದ್ರೆ ನಾವು ಏನು ಸರ್ ಸ್ವಾತಂತ್ರ್ಯ? ನಾವು ಸರ್ ದೇಶ ಬಂದು ನಾವು ಪಾಕಿಸ್ತಾನದಲ್ಲ, ನಾವು ಭಾರತ ದೇಶದಲ್ಲೇ ಇಲ್ಲೇ ನಮ್ಮ ದೇಶದ ಮನೆ ಇಟ್ಕೊಳ್ತೇವೆ. ಆದರೆ ನಮ್ಮ ಮೂಲಭೂತ ಪೂರ್ಣ ಕೊಡೋಕ್ಕಾಗಲ್ಲ ನಮ್ಮ ಅಧಿಕಾರಿಗಳು. ನಾವು ಏನು ಸರ್ ಮಾಡಬೇಕು? ಆ ಉದ್ದೇಶ ಬಿಟ್ಟರೆ ಏನಿಲ್ಲ ಸರ್. ಅದಕ್ಕೆ ದಯಮಾಡಿ ನಮ್ಮ ಮೂಲಭೂತ ಅನುಕೂಲತೆ ನಮ್ಗಾಗಿ ನೋಡಿ ಸಂಗತಿ ಏನು ಅಂತ ನಮ್ಮ ಹುಡುಗರಿಗೂ ಗೊತ್ತಿದೆ. ನೀವು ಮೊನ್ನೆ ಇಂಡಸ್ಟ್ರೀಸ್ ವಿಚಾರ ಕರೆದಾಗ ನಮಗೆ ಗೊತ್ತಾಗಿದೆ. ಅವಾಗೇ ನಮಗೆ ಏನಂತಂದರೆ ಸರ್ಕಾರದಿಂದ 57 ಕೋಟಿ ರೂಪಾಯಿ FDL ಪೆಂಡಿಂಗ್ ಇದ್ಕೊಂಡು ಸಹ ಜಮೀನು ಕೊಂಡ್ಕೊಳ್ಳೋಕೆ ಜಾಗ ಇಲ್ಲ ಅಂತ ರಿಜೆಕ್ಟ್ ಆಗೋದಾದ್ರೆ ಜಾಗ ಇದೆ, ದುಡ್ಡಿಲ್ಲ, ದುಡ್ಡಿಲ್ಲ ಅನ್ನೋದು ಅಷ್ಟು ನೋವಾಯಿತು ನಮ್ಗಾದ. ಅವತ್ತು ನಮಗೆ ಯಾವ ರೀತಿ ನಾವು ಎಸ್ಟಾಬ್ಲಿಷ್ ಮಾಡಬೇಕು ಅನ್ನೋದೇ ನಮ್ಗೆ ನೋವಾಗೋದು. ಸರ್, ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಈ 2 ಪಂಚಾಯತ್ನಲ್ಲಿ ಬೆಂಗಳೂರಿಗೆ ಸುಮಾರು 5-7 ವರ್ಷದ ಹಿಂದೆ
ಕೆರೆಗಳು ಸಬ್ಸಿಡಿ ನೀರು ಬರ್ತಿದ್ದಾಗ 20% ತರಕಾರಿ 2 ಪಂಚಾಯತ್ ಯಶವಂತಪುರ ಮಾರ್ಕೆಟ್ ಹಾಕಿದ್ವಿ ಸರ್. ಪ್ರತಿದಿನ 5-6 ಕ್ಯಾಂಟರ್ ನಮ್ಮೂರಿಗೆ ಪ್ರತಿಯೊಂದು ಕ್ಯಾಂಟರ್ 5-6 ತಗೊಂಡು ಇವತ್ತು ಅದು ಯಾವುದು ಅವಶೇಷ ಉಳಿಯೋದು ಮಟ್ಟಕ್ಕೆ ಕೊಡ್ತಿದ್ದೀವಿ. ಅದು ಬರಬಾರ್ದ ರಿಪೋರ್ಟ್ ಆಫ್ ಪ್ರತಿಯೊಂದು ನಗರಸಭೆಗೆ ಪಂಚಾಯತಿ ನೀರು ಜೊತೆಗೆ ಅತ್ಯಂತ ಪ್ರಮುಖವಾಗಿ ಇಂಡಸ್ಟ್ರೀಸ್ ಮಾಡ್ತಾ ಇರ್ತ ಕೆಮಿಕಲ್ ನೀರು ಸರ್. ಇವಕ್ಕೆಲ್ಲ ಸೊಲ್ಯೂಷನ್ ಬೇಕು ಅಂದರೆ ತಾವೇ ಹೇಳ್ತಾರೆ ಇದೊಂದು ಲಾಜಿಕ್ ಹೆಂಗೆ ಮಾಡಬೇಕು ಅಂತ ವಿದ್ಯಾರ್ಥಿ ನೀವೇ ಹೇಳ್ತಾರೆ. ಲಾಜಿಕ್ ಹೆಂಗೆ ಬೇಕಾದ್ರೆ ಎಷ್ಟು ಪ್ಲಾಂಟ್ ಆಗಬೇಕು, ಒಂದು ಟ್ರೀಟ್ಮೆಂಟ್ ರನ್ ಆಗಬೇಕು. ಅಷ್ಟು ಆದರೆ ಸಮಸ್ಯೆ ಬಗ್ಗೆ ಇರಲ್ಲ. ಯಾಕೆಂತಂದ್ರೆ ಇವತ್ತು ಆಗಿರ್ತಕ್ಕಂಥ ರಾಸಾಯನಿಕ ನೀರಾಗ್ಬೋದು ಅಥವಾ ಈ ಕೆಮಿಕಲಿ ಬ್ಯಾಕ್ಟೀರಿಯಾಸ್ ಆಕ್ಸಿಜನ್ ಪ್ರಾಬ್ಲಮ್ಸು ನಮ್ಮ ಕಡೆ ಅಗರ್ಭೋಜನದ ನೀರು ಟೆಸ್ಟ್ ಮಾಡ್ತಾನೆ ನೀರಲ್ಲಿ ಈಕ್ವಲಿ ಬ್ಯಾಕ್ಟೀರಿಯಾಸು ಮಿನಿಮಮ್ 50% ಇದ್ರೆ ಯೂಸ್ ಮಾಡ್ಬೋದು. ನಮ್ಮ ಕೆರೆಗಳಲ್ಲಿ ನೀರು ಟೆಸ್ಟ್ ಅಂತ ಬೋರ್ವೆಲ್ ಟೆಸ್ಟ್ ಮಾಡ್ತಾರೆ 9,50,000 ಪಟ್ಟಷ್ಟು ಈಕ್ವಲಿ ಬ್ಯಾಕ್ಟೀರಿಯಾಸ್ ಇದೆ ಸರ್. ಜೊತೆಗೆ ನಾವು ನಿಮ್ಮ ಮುಖಾಂತರ ಒಂದು ವಾಟರ್ ಟೆಸ್ಟ್ ಮಾಡ್ತೀವಿ ನಾವು ನಿಮ್ಮ ಸ್ನೇಹಿತರದ್ದು ರೋಬಸ್ಟ್ ಹಾಸ್ಪಿಟಲ್. ಅದರಲ್ಲಿ ಯುರೇನಿಯಂ ಕಂಟೆಂಟ್ ಇರೋ ರಿಪೋರ್ಟ್ಸ್ ಇದೆ ಸರ್. ನೀವು ವಾಟ್ಸಪ್ ಮಾಡಿದ್ದು ನೋಡ್ಕೊಂಡು ಹೋಗ್ತಿಲ್ಲ. ಯುರೇನಿಯಂ ಅಂದರೆ ನಮ್ಮ ಇಂಡಸ್ಟ್ರಿ ನಮ್ಮ ಭಾಗದಲ್ಲಿ ನಾವು ಇಂಡಸ್ಟ್ರೀಸ್ ಮಾಡ್ತಿಲ್ಲ ಅಥವಾ ಬಾಂಬ್ ತಯಾರು ಮಾಡೋ ಫ್ಯಾಕ್ಟ್ರಿಗಳು ಮಾಡ್ತಿರೋ ಹೋಗ್ತಾರೆ. ಯುರೇನಿಯಂ ಬಳಸೋದು ಬಾಂಬ್ಗೆ ಎಲ್ಲ ಸಮಸ್ಯೆಗಳು ಅದಕ್ಕೆ ನೀವು ಕನ್ಸರ್ನ್ ಆಫೀಸರ್ ಇದ್ದೀರಿ. ನಮಗೇನು ಈ ದೇಶಕ್ಕೆ ಅವಮಾನ ಮಾಡಬೇಕಾಗಲಿ ಅಥವಾ ಈ ದೇಶದ ಅಗೌರವ ತಂದಬೇಕಲ್ಲ. ಆರ್ಟಿಕಲ್ 262 ಏನು ಹೇಳ್ತಾರೆ ಕಾನ್ಸ್ಟಿಟ್ಯೂನ್ಸಿ ಎನ್ವೈರನ್ಮೆಂಟಲ್ ಆಕ್ಟ್ 2120 ಏನು ಹೇಳುತ್ತೆ ಸರ್. ನಾವು ಚಿತ್ರ ಕೇಳೋದೇ ನಮ್ದು ಅಪರಾಧ ಅನ್ನೋದು. ನಾವು ಬದುಕಬೇಕಾ ಇರಬೇಕು ಅಷ್ಟೇ. ನಾವು ಇನ್ನೇನು ಮಾತಾಡಲ್ಲ. ದಯವಿಟ್ಟು ನಮ್ಮೊಂದು 3-4 ಪೀಳಿಗೆ ಒಂದು STP ಪ್ಲಾಂಟು, ಇನ್ನೊಂದು ನಮಗೆ ದನಗಳಿಗೆ ಇವತ್ತು ಯಾಕೆಂತಂದ್ರೆ ಇವತ್ತು ನಾವು ಹೆಚ್ಚು ಹಾಲು ಬಳಸೋದು ನಮ್ಮ ಮಕ್ಕಳಿಗೋಸ್ಕರ. ಇವತ್ತು ನಮ್ಮ ಭಾಗದಲ್ಲಿ ದನಗಳಿಗೆ ಕ್ಯಾನ್ಸರ್ ರಿಪೋರ್ಟ್ಸ್ ಬರ್ತಾ ಇದೆ. ಆ ಮಕ್ಕಳ ಭವಿಷ್ಯದ ಏನಾಗಬೇಕು ಈ ಭಾಗದಲ್ಲಿ ನಾವು ಆಮೇಲೆ ಇನ್ನೊಂದು 5-6 ವರ್ಷ ಹೋದ್ರೆ ಎಳ್ನೀರಿನಲ್ಲಿ ಪ್ರತಿದಿನ ಒಬ್ಬ ಡಾಕ್ಟ್ರು ಟೆಸ್ಟ್ ಮಾಡೋಕ್ಕೆ ಅಂತಲೇ ಇರಬೇಕಾಗುತ್ತೆ. ಯಾಕೆಂತಂದ್ರೆ ನಾವು ಯಾವತ್ತೂ ಹೇಳ್ತಾ ಇರ್ತೀವಿ ಮನೆಯಲ್ಲಿ ನಮ್ಗೆ 10 ಪಂಚಾಯತಿ ಒಂದು ರಿಪೋರ್ಟ್ 60 ಜನ ಸತ್ತಿರೋದು, 40 ಜನ ಅಂಗಾಂಗ ವೈಫಲ್ಯತೆ ಕ್ಯಾನ್ಸರ್ಸ್ ಇಂಥ ಮಾರ್ಕ್ ರೋಗಗಳು. ನಾವು ದುಡ್ದಿದ್ದೆಲ್ಲ ಜೀವನ ಪೂರ್ತಿ ದುಡ್ದೆಲ್ಲ ಒಬ್ಬರು ಖರ್ಚು ಮಾಡಿಬಿಟ್ರೆ ಜಮೀನು ಮಾಡ್ಕೊಂಡು ಹೋಗ್ಬಿಟ್ರೆ ಮುಂದಿನ ಭವಿಷ್ಯ ಇದೆ. ಆ ಕಾರಣಕ್ಕೋಸ್ಕರ ನಾವು 4 ಬೇಡಿಕೆ ಇದೆ. ಒಂದು STP ಪ್ಲಾಂಟು, ಇನ್ನೊಂದು ದನ ಕರುಗಳಿಗೆ ಮತ್ತು ಬಳಸೋದಕ್ಕೆ ಬೋರ್ವೆಲ್ಸ್ದು, ಜೊತೆಗೆ ನಮ್ಮ ಕುಡಿಯೋದಕ್ಕೆ ಮಳೆ ನೀರು ಕುಡಿದು ಏನೋ ಇದಾಗ್ತಾ ಇದೆ ಅದು ಸ್ವಲ್ಪ ಡ್ರ್ಯಾಗನ್ ಆಗ್ತದೆ. ಅದನ್ನು ಮಳೆ ನೀರು ಕುಡಿದು ಅಟಲ್ ಭೋಜನದಲ್ಲಿ ಸೆಂಟ್ರಲ್ ಒಂದು ಪ್ರಾಜೆಕ್ಟ್ ಆಗುತ್ತೆ. ನೀವು ಮನಸ್ಸು ಮಾಡಿದರೆ ನಿಜವಾಗ್ಲೂ ಇರ್ತೀರಿ ಅಲ್ಲಿ ಅವ್ರು ಕನ್ಸಲ್ಟ್ ಆಗ್ತದೆ. ಕಿರಣ್ ಮಸ್ತಿ ಸಾಹೇಬ್ ನೀವು ಟಚ್ ಮಾಡಿದ್ರೆ ಆದಷ್ಟು ಬೇಗ ಆಗುತ್ತೆ ಸರ್. ಅದು ಅವರು ಕನ್ಸಲ್ಲಿದೆ. ಬಟ್ ನಮ್ಮ ವ್ಯಾಪ್ತಿಯಲ್ಲಿ ಮಾಡೆಲ್ ಆಗಿ ಮಾಡಿದ್ದಾರೆ ಅಷ್ಟೇ. ಮಾಡೆಲ್ ಆಗಿ ಮಾಡಿ ಅದು ಸುಮಾರು ಅದು ನೋಡ್ತೀವಿ. ಡೆಲ್ಲಿ ಟೀಮ್ ಬರಬೇಕು ಅಂತ ಆಯ್ತು. ಸುಮಾರು 1.5 ತಿಂಗಳ ಮೇಲೆ ಆಯ್ತದು. ಅದು ಡೆಲ್ಲಿ ಟೀಮ್ ಬರೋದಿಲ್ಲ ನೋಡಿ. 3 ಕ್ಲಾಸ್ ಒಂದು ECB ಒಂದು PCB ಅವರು ಮಾರ್ಷಲ್ಸ್ ಇಂಡಸ್ಟ್ರೀಸ್ ಮಾಡ್ತಾರೆ. ಆಮೇಲೆ 9,90,00,000 ಆಗಿದೆ ಅಂತ ಸರ್. ಮಗನಹಳ್ಳಿಯಿಂದ ಆಚೆ ಬೋರ್ವೆಲ್ ಅರ್ಜೆಂಟ್ಗೆ ಈ ಪ್ಲಾಂಟ್ ರೆಡಿ ಜಮೀನು ತಗೊಳಕ್ಕೆ ಲೇಟ್ ಆಗುತ್ತೆ. ನಿಮ್ಗೆ ಅರ್ಜೆಂಟ್ಗೆ ಬೋರ್ವೆಲ್ ಹಾಕ್ಸಿ ಅಲ್ಲಿಂದ ನೀರು ಕೊಡ್ತೀವಿ ಅಂತ ಹೇಳಿದ್ರು ಸರ್. ಅದು ಸ್ಯಾಂಕ್ಷನ್ ಆಗಿರುತ್ತೆ ಅದಂತ ಹೇಳ್ತವ್ರೆ. ಅದನ್ನು ಏನು ನಮ್ಗೆ ಗ್ಯಾರಂಟಿ ಇಲ್ಲ ಸರ್. ನಾವು ಈಗ ಕೊಟ್ಟಿದ್ದೀವಿ ಅಂದ್ರೆ ನೀವೇ ಸರ್. ನೀವೇ ಬಂದಾಗ ಕೇಳಿದ್ರೆ ಯಾಕೆ ಕೊಟ್ಟಿದ್ದೀವಿ ಅಂತ ನಿಮ್ಮ ಆತ್ಮನ ಪಾಲಿಸ್ತಾ ಇದ್ದೀವಿ ಸರ್. ಗೊತ್ತಿದೆ ಸರ್. ಕೇಳಿದ್ರು ಪಾಪ ವಿವರವಾಗಿ ಹೇಳ್ತಾರೆ. 1974 ಇದೆ ಸರ್ ಈ ವಾಟರ್ ಪೊಲ್ಯೂಷನ್ ಆಕ್ಟ್. 1974 ಇಂದ ಪೊಲ್ಯೂಷನ್ ಆಗ್ತಿದೆ ಸರ್. ದಯವಿಟ್ಟು ನೀವು ಒಂದು ಮಾತಾಡಿ ಸರ್ ದಯವಿಟ್ಟು. ಮೊದಲು ನಾನು 4 ಜನ ಅಧಿಕಾರಿಗಳು ಮಾತಾಡೋದಕ್ಕೆ ಸರಿ ನಾನು ಕಂಪ್ಯೂಟರ್ ಬೇರೆ ಹಿಂಗೆ ಯಾರು ಇಬ್ಬರು ಬಿಟ್ಟು ಬೇರೆ ಯಾರು ಮಾತಾಡ್ತೀನಿ. ಇದೇ ಪ್ರಾಬ್ಲಮ್ ಸರ್. ಏನ್ ಮಾತಾಡಿದ್ರು ಅವ್ರೇನ್ ಹೇಳಿದ್ರು ಅದನ್ನೇ ನಾವು ಹೇಳೋದು. ಬೇರೆ ಹೇಳೋದಂತ ಏನಿಲ್ಲ ಸರ್. ಅಲ್ಲಿಗೆ ಮನುಷ್ಯ ಬದುಕಬೇಕಾದ್ರೆ ನೀರು ಬೇಕು, ಗಾಳಿ ಬೇಕು, ಯಾವ್ದು ಇರಬೇಕು, ಒಳ್ಳೇದಿರ್ಬೇಕು. ಅದಷ್ಟೇ ನಮ್ಗೆ ಕೆಲಸ. ಒಳ್ಳೆ ನೀರಿಲ್ಲ ಅಂದಾಗ ನಮ್ಗೆ ವಿಧಿ ಇಲ್ಲ ಸ್ವಲ್ಪ. ಇವಾಗ ಈ ದಾರಿ ಬಿಟ್ಟರೆ ಬೇರೆ ವಿಧಿ ಇಲ್ಲ ಅಂತ ತೀರ್ಮಾನಕ್ಕೆ ಬಂದಿದ್ದೀವಿ. ನಮ್ಮ ಡಾಕ್ಟ್ರು ನಾವೆಲ್ಲರೂ ತುಂಬ ತೀವ್ರ ತೀರ್ಮಾನ ಮಾಡೇ ಬಂದಿರೋದು. ಅದರ ಬಗ್ಗೆ ತಮ್ಮ ಒಪಿನಿಯನ್ ವೇಟ್ ಮಾಡ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ನಾವೆಲ್ಲ ದಯಾಮರಣದ ಪತ್ರನ ಜೊತೆ ಇದ್ದೀವಿ ಸರ್. ಅದು ಗಮನದಲ್ಲಿ ಇಟ್ಕೊಂಡು ಮಾತಾಡೋದು. ಅದೇ ಸರ್ ನಮ್ಮ ಅಧಿಕಾರಿ ಮಟ್ಟದಲ್ಲಿ ಒಂದು ಜಿಲ್ಲಾ ಮಟ್ಟದ ಅಧಿಕಾರಿ ತಾಲೂಕು ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಪರಿಸರ ನೋಡೋದು ಎಲ್ಲ ಇಲಾಖೆಗಳಿಗೆ ಯಾಕಂದ್ರೆ ಅದಂದ್ರೆ ನಾವು ಮಾತಾಡೋದು ಹೇಳಿದ ಮಾತುಗಳಿಗೂ ಆಧಾರಿತ ಮಾತಾಡ್ತೀವಿ ಸರ್. ಅದೊಂದು ಇಲಾಖೆ ನಮ್ಗೆ ಕರೆಕ್ಟಾಗಿ ಕೆಲಸ ಮಾಡ್ತಾರೆ. ನೀವು ಮಾತಾಡ್ತೀರಾ?
ಅವ್ರು ಮಾಡ್ತಾರ ನೀವೇ ಮಾತಾಡಿ ನಾಲ್ಕು ಈಗ ಸಾಕ್ರಪ್ಪ ವಸಂತನ ಆಫ್ ಮಾಡಬಾರ್ದು ವಸಂತನ ಬೇಡ ಅಂದ್ರು ಗುರು ಆಫ್ ಮಾಡೋದಣ್ಣ ವಸಂತಣ್ಣ ಆಯ್ತು ವಸಂತ ಹೇಳಪ್ಪ ನೀನು ಹೇಳ್ಬೇಕಂತ ಹ್ಞೂ